ನಮಸ್ಕಾರ ಸ್ನೇಹಿತರೆ. ತಾಯಿಯೇ ದೇವರು ಎನ್ನಲು ಮುಖ್ಯ ಕಾರಣಗಳಿವು. ಎಲ್ಲವನ್ನೂ ತಿಳಿದಿರುವವಳು. ನಾವೆಷ್ಟು ನಮ್ಮ ದುಃಖ ನೋವನ್ನು ಮರೆಮಾಚಲು ಪ್ರಯತ್ನಿಸಿದರೂ ಅವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತಾಳೆ. ನಾವಿರುವಂತೆಯೇ ಸ್ವೀಕರಿಸುವವಳು. ನಾವು ಹೇಗೇ ಇದ್ದರೂ ನಮ್ಮ ಯಾವುದೇ ಕೆಟ್ಟ ಗುಣಗಳನ್ನು ನಾವಿರುವಂತೆಯೇ ನಮ್ಮನ್ನು ಸ್ವೀಕರಿಸುತ್ತಾಳೆ. ನಮ್ಮ ಕೆಟ್ಟ ಕ್ಷಣಗಳಲ್ಲಿ ನಮ್ಮ ಪರವಾಗಿ ನಿಲ್ಲುವ ಏಕೈಕ ಜೀವಿ ಎಂದರೆ ತಾಯಿ. ಅತಿಯಾದ ತಾಳ್ಮೆ. ನಾವೆಷ್ಟು ಸಿಟ್ಟು ತೋರಿದರೂ ತಾಳ್ಮೆಗೆಡದೆ ನಮ್ಮೊಂದಿಗೆ ನಿಲ್ಲುತ್ತಾಳೆ. ನಂಬಿಕೆ. ಇಡೀ ಜಗತ್ತು ನಮ್ಮ ವಿರುದ್ಧ ಹೋದರೂ ಮತ್ತು ನಮ್ಮ ಪ್ರತಿಭೆಯನ್ನು ನಂಬುವುದನ್ನು ನಿಲ್ಲಿಸಿದರೂ ನಮ್ಮ ತಾಯಂದಿರು ಯಾವಾಗಲೂ ನಮ್ಮನ್ನು ನಂಬುತ್ತಾರೆ. ಆಕೆ ತೋರಿಸುವ ಪ್ರೀತಿ. ನಮ್ಮ ತಾಯಂದಿರನ್ನು ನಾವು ಕಿರಿಕಿರಿಗೊಳಿಸುವ ಸಂದರ್ಭಗಳು ಇರಬಹುದು, ಆದರೆ ಅವರು ನಮ್ಮನ್ನು ಬೇಷರತ್ತಾಗಿ ಪ್ರೀತಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಮೊದಲ ಗುರು. ಅವಳು ನಮಗೆ ಉತ್ತಮ ಮೌಲ್ಯಗಳನ್ನು ಮಾತ್ರವಲ್ಲದೆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಮತ್ತು ನಮ್ಮ ಪ್ರತಿಸ್ಪರ್ಧೆಗಳನ್ನು ಮೀರಿಸುವುದು ಮತ್ತು ನಮ್ಮ ಅತ್ಯುತ್ತಮವಾದುದನ್ನು ಹೇಗೆ ನೀಡಬೇಕೆಂಬುದನ್ನು ಕಲಿಸುತ್ತಾಳೆ. ಮಾತನ್ನು ಆಲಿಸುವವಳು. ನಾವೆಷ್ಟು ಸುಳ್ಳು ಹೇಳಿದರೂ ಸತ್ಯ ಹೇಳಿದರೂ ನಮ್ಮ ಪ್ರತಿಯೊಂದು ಮಾತನ್ನು ಅತೀ ಸೂಕ್ಷ್ಮವಾಗಿ ಆಲಿಸುವವಳು ತಾಯಿಯೊಬ್ಬಳೇ. ಪ್ರೋತ್ಸಾಹಿಸುವವಳು. ಅವಳು ತನ್ನ ಅನುಭವಗಳನ್ನು ಹಂಚಿಕೊಳ್ಳುವುದು ಮಾತ್ರವಲ್ಲದೆ ನಮ್ಮ ಸಮಸ್ಯೆಗಳನ್ನು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಲು ಪ್ರೇರೇಪಿಸುತ್ತಾಳೆ. ಸಮಸ್ಯೆಗೆ ಪರಿಹಾರ. ಜನರ ತೀರ್ಪಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಥವಾ ಜನರ ಟೀಕೆಗಳನ್ನು ಎದುರಿಸುವುದು ಮುಂತಾದ ನಮ್ಮ ಜೀವನದಲ್ಲಿ ನಾವು ಎದುರಿಸಬೇಕಾದಂತಹ ಸಮಸ್ಯೆಗಳ ಬಗ್ಗೆ ಅವಳು ನಮಗೆ ಹೇಳುತ್ತಾಳೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.